ಐತಿಹಾಸಿಕ ಮುಡುಕುತೊರೆ ಜಾತ್ರೆ ಹಿನ್ನೆಲೆಯಲ್ಲಿ ರಾಸುಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಿತು. ಮುಡುಕುತೊರೆ ದೇವಸ್ಥಾನದ ಮುಂಭಾಗ ನಡೆದಂತಹ ಕಾರ್ಯಕ್ರಮದಲ್ಲಿ ಬಹುಮಾನ ಪಡೆದ ರಾಸುಗಳಿಗೆ ಸಂಸದರಾದ ಸುನೀಲ್ ಬೋಸ್ ಬಹುಮಾನ ವಿತರಣೆ ಮಾಡಿದ್ರು. 39 ರಾಸುಗಳಿಗೆ ಬಹುಮಾನ ವಿತರಣೆಯನ್ನ ಮಾಡಲಾಗಿದ್ದು, ಮೊದಲನೇ ಚಾಂಪಿಯನ್ ಬಸವರಾಜ ಮೂಗೂರು 35,000, ಎರಡನೇ ಚಾಂಪಿಯನ್ ಶಿವಪ್ರಸಾದ್ 30,000, ಮೂರನೇ ಚಾಂಪಿಯನ್ ರಾಹುಲ್ ಗೌಡ ಬನ್ನೂರು 25,000 ರೂಪಾಯಿ ನಗದನ್ನ ಪಡೆದುಕೊಂಡ್ರು. ತಾಲೂಕು ಆಡಳಿತ, ಧಾರ್ಮಿಕ ದತ್ತಿ ಇಲಾಖೆ, ಬಿ ಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಜಾತ್ರೆ ಸ್ಪರ್ಧೆ ಏರ್ಪಟ್ಟಿದ್ದು, ಇವತ್ತು ಅವರೆಲ್ಲ ಗೆದ್ದವರಿಗೆ ಬಹುಮಾನ ವಿತರಣೆ ಮಾಡುವಂಥ ಕಾರ್ಯಕ್ರಮ. ಏಕೆಂದರೆ ಈಗ ನೀವು ಏನು ಪ್ರೀತಿಯಿಂದ ಏನು ದನಗಳನ್ನ ಸಾಕ್ತೀರಿ, ಅದು ಅಷ್ಟು ಸುಲಭದ ಮಾತಲ್ಲ. ಯಾವ ರೀತಿ ಮಕ್ಕಳನ್ನ ನೋಡ್ಕೊಳ್ತೀರಿ, ಆ ರೀತಿ ಅದಕ್ಕೂ ಕೂಡ ಅದಕ್ಕೆ ಬೇಕಾಗುವಂಥ ಆಹಾರಗಳನ್ನ ಕೊಟ್ಟು ತಾವು ಯಾವ ರೀತಿ ಮಕ್ಕಳನ್ನ ಮುದ್ದು ಮಾಡ್ತೀರಿ, ಪ್ರೀತಿ ಮಾಡ್ತೀರಿ, ಅದೇ ರೀತಿ ಮಾಡಿ ಇನ್ನೂ ಆ ದೇಶೀಯ ಸೊಗಡನ್ನು ಜೀವನದಲ್ಲಿ ವೀಕ್ಷಿಸೋದಕ್ಕೆ ಇಲ್ಲಿ ಕಡಿತಂದೆಲ್ಲ ಭಾಗವಹಿಸೋದಕ್ಕೆ ನಾನು ಕೃತಜ್ಞತೆ ಸಲ್ಲಿಸಕ್ಕೆ ಬಯಸ್ತೇನೆ. ನಾನು ಕೂಡ ಪ್ರತಿ ವರ್ಷ ನನ್ನ ಕೈಲಾದಷ್ಟು ಬಹುಮಾನ ಇದಕ್ಕೆ ವೈಯಕ್ತಿಕವಾಗಿ ಸಹಾಯವನ್ನು ಮಾಡ್ತೇವೆ, ಮುಂದೆ ಕೂಡ ಮಾಡ್ಕೊಂಡು ಹೋಗ್ತೇವೆ. ಈಗ ಇಲ್ಲಿ ಕೆಲವೊಂದು ಕೇಳ್ಪಟ್ಟೆ ಸ್ವಲ್ಪ ಅಸಮಾಧಾನ ಇದೆ ಅಂತ ನಾವು ಹೇಳಿದ್ರಿ. ತೀರ್ಪುಗಾರರು ಹೊರಗಡೆ ಜಿಲ್ಲೆಗಳಿಂದ ಬಂದಂಥವ್ರು, ಇಲ್ಲಿ ಲೋಕಲ್ ಯಾರು ಲಿಂಕ್ ಇಲ್ಲ, ಇಲ್ಲಿ ಎಲ್ಲದವರು ಬಂದಂಥದ್ದು. ಇದು ಪಶು ಇಲಾಖೆ ಆಗಲಿ, ಆ ಜಿಲ್ಲಾ ಅಂತ ತಾಲೂಕು ಆಡಳಿತ ಆಗಲಿ, ಅದು ನಮ್ಮ ಹಸ್ತಕ್ಕೆ ಇಲ್ಲದೇನೆ ಅವರು ತೀರ್ಪನ್ನು ಕೊಟ್ಟಿರುವಂಥದ್ದು. ಯಾಕಂದ್ರೆ ಅಸಮಾಧಾನದಿಂದ ನಮ್ಮ ಸ್ನೇಹಿತರುಗಳೆಲ್ಲ ಹೇಳಿದ್ರು, ಅದರಿಂದ ಅವರು ಕೊಟ್ಟದ ತೀರ್ಮಾನ ಅಂತಿಮ ವ್ಯತ್ಯಾಸಗಳು ಆಗಿದೆ ಅಂತ ಅನಿಸಿದ್ರೆ. ಯಾಕಂದರೆ ಇಲ್ಲಿ ಬಂದಂಥ ಬೇರೆ ಬೇರೆ ತಾಲೂಕಿನ ತೀರ್ಪುಗಾರರು ಸ್ಥಳೀಯವಾಗಿ ಯಾರು ಕೂಡ ಇಲ್ಲ, ನಾವು ಕೂಡ ಮಾಡಿಲ್ಲ, ಅದರಿಂದ ಯಾರು ಕೂಡ ಅನ್ಯತಾ ಭಾವಿಸ್ತೇನೆ ಭಾಗವಹಿಸ್ತದೆ. ಯಾಕಂದರೆ ಸಾಕುವನ್ನು ಹೇಳಿದ್ರೆ ಈಗಾಗಲೇ ಒಳ್ಳೊಳ್ಳೆ ಹಸುಗಳನ್ನ ಈಗ ಸಾಕ್ತಿದ್ರೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಅದರಿಂದ ಇನ್ನೂ ಅದನ್ನು ಬೆಳೆಸುವಂಥ ಕೆಲಸ ಇರಬೇಕು. ಅದಕ್ಕಾಗಿ ಎಷ್ಟೊಂದು ಜನ ನಮ್ಮ ಹಸು ಸಾಕುವಂಥ ಪ್ರೇಮಿಗಳು ಅದಕ್ಕೆ ಭಾಳ ಇದನ್ನು ಏನು ಪ್ರಚಾರವನ್ನು ಕೊಟ್ಟು ಇಂಥ ದನ ಜಾತ್ರೆಗಳನ್ನ ಎಲ್ಲ ಸುತ್ತೂರಾಗ್ಬೋದು, ಬೇಬಿ ಬೆಟ್ಟ ಇದರಲ್ಲಾಗ್ಬೋದು, ಎಲ್ಲರೂ ಇದನ್ನೊಂದು ಏರ್ಪಾಡು ಮಾಡ್ತಾರೆ. ಯಾಕಂದರೆ ಅವ್ರಿಗೆಲ್ಲ ಪ್ರೋತ್ಸಾಹ ಸಿಗಲಿ ಅಂತ ಉದ್ದೇಶದಿಂದ ಮಾಡುವಂಥದ್ದು. ಹಾಗೆ ಎಲ್ಲರೂ ಕೂಡ ಏನೋ ಅಸಮಾಧಾನ ನಮಗೆ ಹಿಂದಿರುಗಿ ಹೋಗಿ ಕ್ಷೇಮವಾಗಿ ಅಂತ ಹೇಳ್ತಾ ಎಲ್ರಿಗೂ ಭಾಗವಹಿಸಿದ್ರು ಎಲ್ಲರಿಗೂ. ಈಗ ಎಲ್ಲರೂ ಕಷ್ಟಪಟ್ಟು ಸಾಕಿರೋದು, ಗೆದ್ದವರು ಮಾತ್ರ ಚೆನ್ನಾಗಿ ಸಾಕಿದ್ರೆ ಅಂತಲ್ಲ, ಒಂದು ಅಲ್ಲಿ ಒಂದು ಹೆಚ್ಚು ಕಡಿಮೆ ಸ್ವಲ್ಪ ಮಾರ್ಕ್ಸಲ್ಲಿ ಹೋಗಿರ್ಬೋದು. ಯಾರು ಕೂಡ ಅಸಮಾಧಾನ ಮಾಡಿದ್ರೆ ಭಾಗವಹಿಸಿದ ಎಲ್ಲರೂ ಕೂಡ ಇಲ್ಲಿ ವಿಜೇತರು ಅಂತ ನಮಗೆ ಭಾವನೆ, ಎಲ್ಲರೂ ಕೂಡ ಖುಷಿಯಿಂದ ಹೋಗಲಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸಿ ನಮಸ್ಕಾರ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.